ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಒಂದು ವಾಕ್ಯ ಭಾಗವನ್ನು ನೋಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ಪ್ರಾರ್ಥನೆ ಮಾಡುವಾಗ 2 ಜನ 3 ಜನ ಎಲ್ಲಿದ್ದೀರಿ, ಅಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಸ್ವಾಮಿ ವಾಕ್ಯದ ಮೂಲಕ ನಮಗೆ ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ ರಾಜನೇ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀವಿರೋದಕ್ಕಾಗಿ ಸ್ತೋತ್ರಪ್ಪ. ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕ ತಂದೆ, ಆಮೆನ್. ನಿನ್ನೆ ಓದಿದ ಅಧ್ಯಾಯನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ. ಅದರಲ್ಲಿ 2ನೇ ವಚನವನ್ನು ನೋಡಿಕೊಳ್ಳೋಣ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ. ಸಾಕು. ಇಲ್ಲಿ ಮೇಲ್ಗಡೆ ಆದದ್ರಿಂದ ನೋಡಿ, 1ನೇ ವಚನದ ಓದ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಯಾವಾಗ ದೇವರೊಳಗೆ ಬರ್ತೀವಿ ಅವಾಗ ನಮ್ಮ ಪಾಪ ಶಾಪ, ಇಷ್ಟು ವರ್ಷಗಳ ಕಾಲ ದೇವರನ್ನ ಬಿಟ್ಟಿದ್ವಲ್ಲ, ಬರೀ ಹೆಸರಿಗೆ ಮಾತ್ರ ನಾವು ದೇವರ ಮಕ್ಕಳು, ಬಾಕಿ ಎಲ್ಲ ನಾವು ಲೋಕದ ವ್ಯವಹಾರಗಳಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಲೋಕದಲ್ಲಿದ್ವಿ. ಈಗ ವಾಕ್ಯದ ಒಳಗಡೆ ಬಂದಾಗ ಅಲ್ಲೇನಾಯ್ತು, ದೇವರನ್ನಲ್ಲಿ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ವಾಕ್ಯದ ಮೂಲಕ ಜೀವಿಸುವಾಗ ನಮಗೆ ಪಾಪ ಎಲ್ಲ ಕ್ಲಿಯರ್ ಆಯಿತು. ಅಲ್ಲಿಗೆ ಪಾಪದ ಪಾಲಿಗೆ ನಾವು ಸತ್ತು ನೀತಿಯ ಜೀವಿತವನ್ನ ನಾವು ಅಳವಡಿಕೆ ಮಾಡಿಕೊಂಡಾಗೆ ಆಯಿತು. ಅದಕ್ಕೆ ದೇವರ ವಾಕ್ಯ ಹೀಗಿರ್ತದೆ, ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ಕ್ರಿಸ್ತ ನಿಮ್ಮನ್ನು ಪಾಪ ಮರಣಗಳಿಂದ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಾಲೆಲೂಯಾ. ನಾವು ಪಾಪದಲ್ಲಿ ಜೀವಿಸುವಾಗ ನಮಗೆ ಯೇಸು ಸ್ವಾಮಿ ಸಹಾಯ ಇರಲಿಲ್ಲ. ಯಾವಾಗ ನಾವು ಪವಿತ್ರಾತ್ಮನನ್ನು ನಾವು ನಮ್ಮ ಒಳಗೆ ತೆಗೆದುಕೊಂಡಾಗ ಕ್ರಿಸ್ತ ಯೇಸುವಿನ ಮೂಲಕ ಎಲ್ಲವನ್ನು ಬಿಡಿಸಿತು. ಹಾಲೆಲೂಯಾ. ಹಾಗಾಗಿ ಯೇಸು ಸ್ವಾಮಿ ಒಳಗಡೆ ನಾವು ಬಂದಾಗ ಈ ಎಲ್ಲ ಪಾಪ ಶಾಪ ರೋಗ ಇವೆಲ್ಲವನ್ನು ತನ್ನ ಮೇಲೆ ಹಾಕಿಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದರು ಯೇಸು ಸ್ವಾಮಿ. ಹಾಲೆಲೂಯಾ. ಹಾಗಾಗಿ ನಾವು ಯೇಸು ಸ್ವಾಮಿಯಲ್ಲಿ ಭರವಸೆ ಇಡೋಣ, ವಾಕ್ಯವನ್ನು ಅನುಸರಿಸೋಣ, ಆಲಯದಲ್ಲಿ ಹೋಗೋಣ, ವಾಕ್ಯ ಕೇಳಿ ಬಿಡದಂತೆ ಕೈಗೊಂಡು ನಡೆಯೋಣ. ಆಮೇಲೆ ಕೆಳಗಡೆ 5ನೇ ವಚನ ಓದ್ಕೊಳ್ಳಿ. ಸಾಕು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವ ಮೇಲೆ ಮನಸ್ಸಿಡುತ್ತಾರೆ. ಹಾಲೆಲೂಯಾ. ಶರೀರ ಭಾವ ಅಂದರೆ ಆತ್ಮಿಕ ಜೀವನ ಅಲ್ಲ, ಅದು ಶಾರೀರಿಕವಾಗಿ ಸಂಬಂಧಪಟ್ಟ ವಿಷಯಗಳು, ಕಾರ್ಯಗಳು ಈ ಭೂಮಿ ಮೇಲೆ ಉಂಟು. ಹಾಲೆಲೂಯಾ. ಶರೀರಕ್ಕೆ ಸಂಬಂಧಪಟ್ಟ ವಿಷಯ ಯಾವುದು? ಈ ಲೋಕದಲ್ಲಿ ದೇವರನ್ನ ಬಿಟ್ಟು ನಡೆಯುವಂಥದ್ದು ಎಲ್ಲ ಶರೀರಕ್ಕೆ ಸಂಬಂಧಪಟ್ಟವುಗಳಾಗಿದೆ. ಹಾಲೆಲೂಯಾ. ನೀತಿಯ ಜೀವಿತ ಇಲ್ಲ. ಅಲ್ಲಿಗೆ ಅದು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ? ಶರೀರಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಇವೆಲ್ಲವೂ ಪರಲೋಕ ರಾಜ್ಯ ಸೇರುವುದಿಲ್ಲ. ಹಾಲೆಲೂಯಾ. ಆಸ್ತಿ ಮಾಡ್ಬೋದು, ಪ್ರತಿಯೊಂದು ಎಲ್ಲ ಕಾರ್ಯಗಳು ಮಾಡ್ಬೋದು. ಹಾಲೆಲೂಯಾ. ಇವತ್ತು ನ್ಯಾಯವಾದ ಸಂಪಾದನೆಗಳು, ದೇವರಿಗೆ ಮೆಚ್ಚುಗೆಯಾದ ರೀತಿ ಸಂಪಾದನೆ ಮಾಡುವುದು ಅದು ಬೇರೆ. ಆದರೆ ಇಲ್ಲಿ ದೇವರನ್ನ ಬಿಟ್ಟು ಸಂಪಾದನೆ ಮಾಡೋದು ದುಪ್ಪಟ್ಟು. ಅದಕ್ಕೆ ಯೇಸು ಸ್ವಾಮಿಗೆ ಸೈತಾನನು ಏನ್ ಹೇಳ್ತಾನೆ? ಈ ಎಲ್ಲ ನನಗೆ ಕೊಡಲ್ಪಟ್ಟಿದೆ. ಹಾಲೆಲೂಯಾ. ಇದನ್ನೆಲ್ಲ ನನಗೆ ಕೊಡಲ್ಪಟ್ಟಿದೆ. ನಾನು ನನ್ನ ಮನಸ್ಸಿಗೆ ಬಂದವರಿಗೆ ನಾನು ಇದನ್ನೆಲ್ಲ ಕೊಡುತ್ತೇನೆ. ನೀನು ನನಗೆ ಅಡ್ಡ ಬೀಳು, ನಾನು ಇದೆಲ್ಲ ನಿನಗೆ ಕೊಡ್ತೇನೆ. ಹಾಲೆಲೂಯಾ.
ಯಾರು ಉಂಟು ಮಾಡಿದರು? ಯಾರಿಗಾತನು ಪರೀಕ್ಷೆ ಮಾಡ್ತಾ ಇದ್ದಾನೆ? ಹಾಲೆಲೂಯಾ. ಅಂತ ದುರಾತ್ಮನು ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರನ್ನೇ ಪರೀಕ್ಷೆ ಮಾಡುವಾಗ ನಾವು ಯಾವ ಲೆಕ್ಕ? ಅದಕ್ಕೆ ಯಾವತ್ತೂ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ದೇವರ ಹಸ್ತದ ಕೆಳಗೆ ನಡಿಬೇಕಾಗಿದೆ. ಈ ಕಾಲಘಟ್ಟದಲ್ಲಿ ನಾವು ಸ್ವಲ್ಪ ಇಂಚಾರಿ ಹೋಗಿದ್ರೆ ಹೆಸರಿಗೆ ಮಾತ್ರ ಚರ್ಚೆಲಿರ್ತೀವಿ. ಹಾಲೆಲೂಯಾ. ನಮ್ಮ ಮನಸ್ಸು, ನಮ್ಮ ಆತ್ಮ ಎಲ್ಲ ಹೊರಗಡೆ ಇರ್ತದೆ. ಹೌದು, ಅದಕ್ಕೆ ಎಷ್ಟೋ ಜನ ವಾಕ್ಯಗಳು ಕೇಳ್ತಾರೆ, ಅದು ಅನುಸರಣೆ ಮಾಡೋಕ್ಕಾಗಲ್ಲ, ಆ ವಾಕ್ಯವೇ ಅರ್ಥ ಆಗುವುದಿಲ್ಲ. ಅದಕ್ಕೆ ಶರೀರಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡದೆ ಯೇಸು ಸ್ವಾಮಿ ಹೇಳುವಂತ ಪ್ರಕಾರ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ಮನಸ್ಸಿಡಬೇಕು. ಕೆಳಗಡೆ ಹೋಗಿ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸು. ಅಲ್ಲಿ ಪವಿತ್ರಾತ್ಮರನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡುತ್ತಾರೆ. ಅದಕ್ಕೆ ಪವಿತ್ರಾತ್ಮನನ್ನ ನಮ್ಮ ಒಳಗೆ, ನಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು. ಅವಾಗ ಎಂದಿಗೂ ನಾವು ಎಡುವುದಿಲ್ಲ, ದಾರಿ ತಪ್ಪುವುದಿಲ್ಲ. ನ್ಯಾಯವಾದ ಸಂಪಾದನೆ, ನ್ಯಾಯವಾದ ನಡತೆ, ನ್ಯಾಯವಾದ ಮಾತು, ಹಾಲೆಲೂಯಾ, ಈ ರೀತಿಯನ್ನು ಆಡುತ್ತೇವೆ. ಇಲ್ಲಾಂದ್ರೆ ಸುಳ್ಳಾಡ್ತೇವೆ, ಮೋಸ ಮಾಡ್ತೇವೆ. ಶರೀರಕ್ಕೆ ಸಂಬಂಧಪಟ್ಟ ಮಾತು ವಿಷಯಗಳೆಲ್ಲ ನಿಮಗೆ ಗೊತ್ತಿದೆ, ತುಂಬಾ ಉಂಟು. ಆದರೆ ಪವಿತ್ರಾತ್ಮದಿಂದ ಉಂಟಾದ ವಿಷಯಗಳು, ಕಷ್ಟದಲ್ಲಿರುವವರಿಗೆ ಕೈ ಹಿಡಿಯೋದು, ಸಹಾಯ ಮಾಡುವುದು, ಹಲ್ಲೆಲೂಯಾ. ಬಡವರಿಗೆ ಬಡವರಿಗೆ ಸಹಾಯ ಮಾಡುವನು ಕರ್ತನಿಗೆ ಸಾಲ ಕೊಟ್ಟ. ಹಲ್ಲೆಲೂಯಾ. ನೋಡಿ ಎಷ್ಟು ಚೆನ್ನಾಗಿ ದೇವರು ಮಾತನಾಡಿದ್ದಾರೆ. ನೀವು ಬಡವರಿಗೆ ಯಾರಿಗಾರ ಸಹಾಯ ಮಾಡ್ರಿ, ಅದು ನೀವು ದೇವರಿಗೆ ಸಾಲ ಕೊಟ್ಟಂತೆ. ಪರಲೋಕದಲ್ಲಿ ನಿಮ್ಗೆ ಬಹಳ ಫಲ ಉಂಟು. ಪ್ರಿಯನಾದ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ನಾ ಕಷ್ಟಪಟ್ಟು ದುಡಿದಿದ್ದು ಇವ್ರಿಗೆ ಯಾಕೆ ಕೊಡಬೇಕು? ಆ ರೀತಿ ಯಾವತ್ತೂ ಯೋಚನೆ ಮಾಡಬಾರ್ದು. ಇನ್ನು ಬಡವರು ಬೇಕಾದಷ್ಟು ಬೇಕಾದ್ರೆ ಬಡವರು ಕೊಟ್ಟು ಬಿಡ್ತಾರೆ, ಶ್ರೀಮಂತರು ಕೊಡುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಶ್ರೀಮಂತರು ದೇವರ ರಾಜ್ಯ ಸೇರುವುದು ಕಷ್ಟ. ಹಾಲೆಲೂಯಾ. ಈ ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೋದರೂ ಹೋಗಬಹುದು, ಶ್ರೀಮಂತರು ದೇವರ ರಾಜ್ಯ ಸೇರುವುದು ಕಷ್ಟ. ಯಾಕಂದ್ರೆ ಅವರ ಶ್ರೀಮಂತಿಕೆಯನ್ನು ಬಿಟ್ಟು ಕೆಳಗೆ ಬದುಕಲಿಕ್ಕೆ ಕಷ್ಟ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ನಮ್ಮನ್ನ ನಾವು ತಗ್ಗಿಸಿಕೊಳ್ಳಬೇಕು, ತಾಳಿಕೊಳ್ಳಬೇಕು, ಸಹಿಸಿಕೊಳ್ಳಬೇಕು. ನ್ಯಾಯವಾದ ಸಂಪಾದನೆಯನ್ನು ಆಲಿಸು, ಪಡೆದುಕೋ. ಲಂಚ ತಗೋಬೇಡ, ಅನ್ಯಾಯದ ದುಡ್ಡು ಬೇಡ. ಇವತ್ತು ಚೆನ್ನಾಗಿರ್ತದೆ. ಅನ್ಯಾಯದ ದುಡ್ಡು ಯಾರು ಕೊಡುವುದು? ಸೈತಾನ ಕೊಡುತ್ತಾನೆ, ದೇವರಿಂದ ಬಂದದ್ದು ಅಲ್ಲ. ಪ್ರಿಯನಾದ ಸಹೋದರ ಸಹೋದರಿಯರೇ, ಇದು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹೇಗೆ ಅನ್ಯಾಯದ ದುಡ್ಡು ನಾವು ದೇವರು ಕೊಟ್ಟಿದ್ದು ಅಂತ ತಿಳ್ಕೊಳ್ಳೋದು? ನಿಮಗೆ ಒಂದು ಸ್ಯಾಲ್ರಿ ಒಬ್ಬ ಓನರ್ ಫಿಕ್ಸ್ ಮಾಡಿದ ಮೇಲೆ ಆ ಸ್ಯಾಲ್ರಿ ಕರೆಕ್ಟಾಗಿ ಬರ್ತಾ ಇದೆ, ಅದಕ್ಕೆ ತಕ್ಕಂತೆ ದೇವರು ಮ್ಯಾಚ್ ಮಾಡಿ ನಮ್ಮನ್ನ ನಡೆಸ್ತಾರೆ. ಇವತ್ತು ನಮ್ಮೊಂದು ಸಣ್ಣ ವರಮಾನ, ಆ ವರಮಾನದಲ್ಲಿ ನಾವು ಸುಖವಾಗಿ ಜೀವನ ಮಾಡ್ತಾ ಇದ್ದೇವೆ. ಸ್ವಂತ ಮನೆ ಅಂತೂ ಇಲ್ಲ, ಆದರೆ ಪರಲೋಕದಲ್ಲಿ ದೇವರು ನಮಗಾಗಿ ಸಿದ್ಧ ಮಾಡಿರುವಂತ ಒಂದು ಗುಡಾರ ಇದೆಯಲ್ಲ, ಅದು ಸಾಕು. ಇಲ್ಲಿ ತಗೊಳ್ಳಕ್ಕೆ ಆಗ್ತದಾ? ಅಷ್ಟು ರೇಟ್ ಆಗಿದೆ. ಹಾಗಾಗಿ ಅಷ್ಟು ರೇಟ್ ಆಗಿದೆ ಅಂತ ನಾವು ಅನ್ಯಾಯಗಾರನ ಆಗಬಾರದು. ಇನ್ನೊಬ್ರು ಮನಸ್ಸನ್ನ ನೋಯಿಸಿ, ಇನ್ನೊಬ್ರು ಹಣವನ್ನ ನಾವು ಕಸಿದುಕೊಂಡು ಯಾವ್ದಾದ್ರು ಒಂದು ರೂಪದಲ್ಲಿ ಏನಾದ್ರು ಒಂದು ಪರ್ಚೇಸ್ ಮಾಡ್ಬೋದು. ಇವತ್ತು ದೊಡ್ಡ ವಿಷಯ ಅಲ್ಲ. ಆದರೆ ನ್ಯಾಯಾಧಿಪತಿ ಅಲ್ಲಿ ಲೆಕ್ಕವನ್ನ ಬರೆದಿಡ್ತಾರೆ. ಅವರ ಹತ್ರ ಹೇಗೆ ಲೆಕ್ಕ ಕೊಡುವುದು? ನ್ಯಾಯಾಧಿಪತಿ ಮುಂದೆ ನಡೆಯುವುದಿಲ್ಲ. ಸಹೋದರ ಸಹೋದರಿಯರೇ, ನಿನ್ನ ಹಣ 1,000 ಇದ್ದರೆ 1,000, 1,00,000 ಇದ್ದರೆ 1,00,000.
ಇವತ್ತೆಲ್ಲ ದುಬಾರಿಯಾಗಿದೆ, ನನಗೆ 1.5 ಲಕ್ಷ ಬೇಕು, ನಾನು ಲಂಚ ತೆಗೆದುಕೊಳ್ಳಬೇಕು, ಹೇಗಾದ್ರೂ ಮಾಡಬೇಕು, ನಾನು ಮೆಂಟನ್ನು ಹಾಕ್ತಾ ಇಲ್ಲ. ಹಾಲೆಲೂಯಾ. ಅದನ್ನ ಆ ಆಲೋಚನೆ ಕೊಡೋದು ದುರಾತ್ಮ. ಅದಕ್ಕೆಲ್ಲಾರ ಕೈ ಹಾಕಿದ್ರಿ, ಎಲ್ಲಾದ್ರಲ್ಲೂ ಸರಿಯಾಗಿ ನಡೆದುಕೊಂಡು ಒಂದು ವಾಕ್ಯದಲ್ಲಿ ನೀವು ಮಿಸ್ ಆಗಿ ಹೋಗಿದ್ರೆ ನೀವು ಮಾಡಿದೆಲ್ಲ ವ್ಯರ್ಥ. ಹಾಲೆಲೂಯಾ. ಅದೆಲ್ಲ ಯಾವತ್ತು ನಾವು ಮಾಡಕ್ಕೆ ಹೋಗಬಾರ್ದು. ನಮಗೆ ದೇವರು ಇವತ್ತೇನು ಕೊಟ್ಟಿದ್ದಾರೋ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಇರುವುದರಲ್ಲಿ ನೀವು ತೃಪ್ತರಾಗಿರ್ರಿ. ಹಾಲೆಲೂಯಾ. ಹೆಚ್ಚಿಗೆ 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 ಬೇಕು ಅಂತ ನೀವು ಆಸೆ ಪಡಬೇಡ್ರಿ. ಪ್ರಾರ್ಥನೆ ಮಾಡ್ರಿ. ಅಗತ್ಯಕ್ಕೆ ತಕ್ಕಂತ ಪೂರೈಸುವ ಆತನು ಯೆಹೋವಾ ಈರೆ. ಹಾಲೆಲೂಯಾ. ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಇಲ್ಲಿ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ. ನೋಡಿ, ಯಾದ್ರ ಮೇಲೆ? ಶಾರೀರಿಕ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ನಡೆದುಕೊಂಡು ಹೋಗುವುದಾದರೆ ಮರಣ. ಹಾಲೆಲೂಯಾ. ಮರಣ. ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯೂ ಆಗಿದೆ. ನೋಡಿ, ಪವಿತ್ರಾತ್ಮನನ್ನ ಅನುಸರಣೆ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಇದ್ಕೊಂಡು ಸಕಲ ಸತ್ಯತೆಯನ್ನು ನಡೆಸುವಂತ ದೇವರ ಮಾತಿಗೆ ಕಿವಿಗೊಡುವುದಾದ್ರೆ ಏನಂತೆ? ನಿತ್ಯ ಜೀವ. ಆ ರಾಜ್ಯಕ್ಕೆ ಹೋಗ್ಬೇಕಲ್ಲ. ನೀವು ಇಷ್ಟು ವರ್ಷ ಆಲಯಕ್ಕೆ ಬಂದಿದ್ದೀವಿ, ವಾಕ್ಯ ಕೇಳಿದ್ದೀವಿ, ವಾಕ್ಯ ಓದಿದ್ದೀವಿ, ಎಷ್ಟೋ ಪ್ರಾರ್ಥನೆಗಳನ್ನು ಮಾಡಿಸಿಕೊಂಡಿದ್ದೀವಿ, ಇದೆಲ್ಲ ಸರಿ ಇದೆ, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಆದರೆ ಶರೀರಕ್ಕೆ ಸಂಬಂಧಪಟ್ಟ ಮೇಲೆ ಮನಸ್ಸಿಟ್ಟು ಎಲ್ಲಾದ್ರೂ ಸ್ವಲ್ಪ ಇಂಚಾರಿ ಹೋಗಿದ್ರೆ ಮುಗಿತು ಕತೆ. ದೇವರು ಕೆಲವೊಮ್ಮೆ ಕ್ಷಮಿಸ್ಬೋದು, ದೇವರು ಕೆಲವೊಮ್ಮೆ ಕ್ಷಮಿಸ್ತಾ ಇರ್ಬೋದು. ಅದಕ್ಕಾಗಿ ನಾವು ಕೃತಜ್ಞತೆಯಲ್ಲಿ ಇರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ ಹೆಚ್ಚಾಗಿ. ಯಾಕೆಂದ್ರೆ ಪ್ರಿಯನಾದ ಸಹೋದರ ಸಹೋದರಿ, ನನ್ನ ಆಶೀರ್ವಾದ ವಿಷಯವನ್ನು ಜಾಸ್ತಿ ಮಾತನಾಡುವುದಿಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ದೇವರು ನಮ್ಮನ್ನ ಆಶೀರ್ವಾದದಲ್ಲೇ ಇಟ್ಟಿದ್ದಾರೆ. ಯಾರು ನಾವು ಹೊರಗಡೆ ಇಲ್ಲ, ತಮ್ಮ ತಮ್ಮ ಮನೆಗಳಲ್ಲಿ ಆರೋಗ್ಯವಾಗಿ ಚೆನ್ನಾಗಿ ನಡೀತಾ ಇದ್ದೇವೆ. ಹಾಲೆಲೂಯಾ. ಇದಕ್ಕಿಂತ ಇನ್ನಂತ ಆಶೀರ್ವಾದ ಬೇಕು? ಈಗ ನಮಗೆ ಬೇಕು ನಿತ್ಯ ಜೀವ. ಆ ನಿತ್ಯ ಜೀವಕ್ಕೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು? ಪವಿತ್ರಾತ್ಮರನ್ನ ಅನುಸರಣೆ ಮಾಡಬೇಕು, ವಾಕ್ಯನ ಓದಬೇಕು, ವಾಕ್ಯ ಧ್ಯಾನಿಸಬೇಕು. ಸಭೆಯಲ್ಲಿ ಶನಿವಾರ ದಿವಸ ಸೇವಕರು ಪ್ರಾರ್ಥನೆ ಮಾಡಿ ಪ್ರಿಪೇರ್ ಆಗ್ತಾರೆ, ದೇವರಾತ್ಮನಿಂದ ವರಗಳನ್ನ ಪಡೆದುಕೊಳ್ಳುತ್ತಾರೆ. ಹಾಲೆಲೂಯಾ. ವಾಕ್ಯಗಳನ್ನ ಪಡೆದುಕೊಳ್ಳುತ್ತಾರೆ. ನಾಳೆ ಮುಂಚಾನೆ ಅದು ಪ್ರಸಂಗದಲ್ಲಿ ಇಡುತ್ತಾರೆ. ಅದು ನಿಮ್ಮ ಎಲ್ಲರಿಗೂ ಒಂದು ದೊಡ್ಡ ಆಶೀರ್ವಾದವಾಗಿದೆ. ಹಾಲೆಲೂಯಾ. ಯಾವತ್ತು ನಾವು ಈ ವಿಷಯದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ. ಕಡೆಗಳಿಗೆಯಲ್ಲಿ ನಾವಿದ್ದೇವೆ ಅಂತ ವಾಕ್ಯನು ಹೇಳ್ತದೆ. ಯಾವ ಸಮಯ ಯೇಸು ಸ್ವಾಮಿ ಬರ್ತಾರೋ ತಿಳಿಯೋದು ಪ್ರಿಯನಾದ ಸಹೋದರ ಸಹೋದರಿ. ನಮ್ಮನ್ನೆಲ್ಲ ನಾವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳೋಣ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜನೇ, ನಿಮಗೆ ಸ್ತೋತ್ರ ಮಾಡಿಕೊಡ್ತೇವೆ. ಈ ವಾಕ್ಯದ ಮೂಲಕ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಕರ್ತನೆ, ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗಾಗಿ ಹೆಚ್ಚಾಗಿ ಆಶೀರ್ವಾದ ಮಾಡು. ಪ್ರಾರ್ಥನೆಯಲ್ಲಿ ಸ್ವಾಮಿ ಹೆಚ್ಚಾಗಿ ಸ್ವಾಮಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕೃಪೆ ಕೊಡು, ಸಹಾಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಆಮೇಲೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ.